ನಾನ್ ವೆಜ್ ತಿನ್ನೋರ ಮನಸ್ಸು ಚೆನ್ನಾಗಿರುತ್ತಾ, ವೆಜಿಟೇರಿಯನ್ಸ್ ಮನಸ್ಸು ಚೆನ್ನಾಗಿರುತ್ತಾ ಅಂತ. ಹನುಮಂತ ಫುಲ್ ನಾನ್ ವೆಜಿಟೇರಿಯನ್. ಅವನ ತನವನ್ನು ಅವನು ಸ್ವೀಕರಿಸಿದ್ದ. ನಮಸ್ಕಾರ ಸ್ನೇಹಿತರೆ. ಈ ದಿನದ ವಿಷಯ, ಯಾರ ಮನಸ್ಸು ಚೆನ್ನಾಗಿರುತ್ತೆ, ನಾನ್ ವೆಜ್ ತಿನ್ನೋರ ಮನಸ್ಸು ಚೆನ್ನಾಗಿರುತ್ತಾ, ವೆಜಿಟೇರಿಯನ್ಸ್ ಮನಸ್ಸು ಚೆನ್ನಾಗಿರುತ್ತಾ ಅಂತ. ಸಸ್ಯಾಹಾರ, ಮಾಂಸಾಹಾರ, ತುಂಬ ಇದ್ರ ಬಗ್ಗೆ ಕ್ವಶನ್ ಕೇಳ್ತಾ ಇರ್ತಾರೆ. ಆಧ್ಯಾತ್ಮಿಕ ಸಾಧನೆ ಮಾಡೋಕ್ಕೋಸ್ಕರ ಅಥವಾ ನಾವು ಏನಾದ್ರು ವಿಶೇಷವಾಗಿ ಪೂಜೆ ಪುನಸ್ಕಾರ ಮಾಡ್ತಾಯಿದ್ರೆ, ವ್ರತಗಳನ್ನು ಮಾಡ್ತಾಯಿದ್ರೆ ವೆಜ್ ತಿನ್ನಬೇಕಾ ನಾನ್ ವೆಜ್ ತಿನ್ನಬೇಕಾ ಅಂತ ಕೆಲವ್ರ ಕನ್ಫ್ಯೂಷನ್. ಇಲ್ಲಿ ನನ್ನ ವಿಶ್ಲೇಷಣೆ ತುಂಬ ಸರಳ, ಅದ್ಭುತವಾಗಿ ಇದು ನಿಮ್ಗೆ ಅರ್ಥ ಆಗತ್ತೆ. ಬಿಗ್ ಬಾಸಲ್ಲಿ ಒಂದು ಸರಿ ಧನ್ರಾಜ್ ಚಿಕನ್ ತಿಂದ್ಬಿಟ್ಟು ಗೊತ್ತಿಲ್ಲದೆ ಯಾವುದೋ ಪೀಸ್ ಅಂತ ತಿಂದ್ಬಿಟ್ಟು ಭವ್ಯ ಕೂಡ ಹೇಳ್ತಾರೆ ನೀವು ಚಿಕನ್ ಪೀಸ್ ತಿಂದ್ಬಿಟ್ಟೆ ಅಂತ. ಆಗ ಅವನು ಏನು ಎಗರಾಡು ಎಲ್ಲ ಉಗಿದು ಕೊನೆಗೆ ಹೋಗಿ ದೇವ್ರ ಹತ್ರ ಕ್ಷಮೆ ಬೇಡ್ತಾನೆ. ಅಂದರೆ ಈಸ್ ವೆರಿ ಸಿನ್ಸಿಯರ್ ವೆಜಿಟೇರಿಯನ್. ಹನುಮಂತ ಫುಲ್ ನಾನ್ ವೆಜಿಟೇರಿಯನ್. ಅವ್ರ ಬದುಕು ನಿಂತಿರೋದೇ ಕುರಿಯನ್ನು ಸಾಕುವುದರಿಂದ. ಪ್ಯೂರ್ ನಾನ್ ವೆಜಿಟೇರಿಯನ್ನು, ಇವನು ಪ್ಯೂರ್ ವೆಜಿಟೇರಿಯನ್. ಅವರಿಬ್ಬರ ನಡುವೆ ಎಂಥ ಅದ್ಭುತವಾದ ಸ್ನೇಹ ಇತ್ತು, ಅಂದರೆ ಮ್ಯೂಚುವಲ್ ರೆಸ್ಪೆಕ್ಟ್ ಇತ್ತು. ಒಬ್ಬರನ್ನೊಬ್ಬ ಅವ್ರು ಎಷ್ಟು ಪ್ರೀತಿಸ್ತಾ ಇದ್ರು ಅದನ್ನು ನಾವು ನೋಡಿದ್ದೀವಿ. ಅದೆಲ್ಲ ನೋಡಿರೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದೆ ನಿಮಗೆ. ಇಬ್ಬರ ಮನಸ್ಸಲ್ಲೂ ಕೂಡ ಕಪಟ ಇರಲಿಲ್ಲ. ಒಬ್ರಿಗೂ ಮೋಸ ಮಾಡಿ ನಾನು ಮುಂದೆ ಬರಬೇಕು ಅಂತಿರಲಿಲ್ಲ. ಒಂದು ಸರಿ ಧನ್ರಾಜ್ ಯಾವುದೋ ಒಂದು ಮಿಸ್ಟೇಕ್ ಮಾಡಿದಾಗ ಅವ್ನು ಕನ್ಫೆಸ್ ಮಾಡ್ಕೋತಾನೆ, ಅಂದರೆ ಪಶ್ಚಾತ್ತಾಪ ಪಡ್ತಾನೆ, ಬಿಗ್ ಬಾಸ್ ಹತ್ರ ಬೇಡ್ಕೊತಾನೆ. ಇಸ್ ಅ ಪ್ಯೂರ್ ವೆಜಿಟೇರಿಯನ್. ಹನುಮಂತ ಇಸ್ ವೆರಿ ಕ್ಲಿಯರ್. ಅವನ ಮನಸ್ಸಲ್ಲಿ ಏನಿದೆಯೋ ಅದನ್ನು ಹೇಳ್ತಾನೆ. ಅಲ್ಲಿ ನೀವು ಬಿಗ್ ಬಾಸ್ ವಿನ್ನರ್ ಹನುಮಂತನನ್ನು ಗಮನಿಸಿ, ಎಷ್ಟೊಂದು ವಿಶೇಷತೆ ಇದೆ ಅಂದರೆ, ಘಟಾನುಘಟಿಗಳು, ಶಕ್ತಿವಂತರು, ಸೌಂದರ್ಯವಂತರು, ಬುದ್ಧಿವಂತರು, ಸಮಾಜದಲ್ಲಿ ಫೇಮಸ್ ಆಗಿರೋರು, ಅವ್ರನ್ನೆಲ್ಲ ಮೀರಿಸಿ ಇವನು ಗೆಲ್ಲಬೇಕು ಅಂದರೆ ಮುಖ್ಯವಾದ ಕಾರಣಗಳನ್ನು ಗುರುತಿಸಿ. ಏನು? ಅವನ ಸರಳತೆ, ಮುಗ್ಧತೆ, ಮೈಂಡ್ ಫುಲ್ ಕ್ಲಿಯರ್, ಮತ್ತು ಪರಿಸ್ಥಿತಿನ ಸ್ವೀಕರಿಸುವ ರೀತಿ. ಅವನ ಮನಸ್ಸು ಹೆಂಗಿತ್ತು ಅಂದರೆ, ಹೊರಗಡೆ ಆಗ್ತಾರ, ಅಯ್ಯ ಪರವಾಗಿಲ್ಲ ಬಿಡು ಹೋಗ್ತೀನಿ. ಅವನು ಹಣ ಬೇಕು, ನಾನು ಸಂಪಾದನೆ ಮಾಡಬೇಕು, ಬಿಗ್ ಬಾಸ್ ಗೆದ್ರೆ 50 ಲಕ್ಷ ಬರುತ್ತೆ ಅಂತ ಅವನು ಶ್ರಮ ಪಡ್ತಿರ್ಲಿಲ್ಲ. ಅವನು ನಾನು ಫೇಮಸ್ ಆಗಬೇಕು ಅಂತ ಅವನು ಶ್ರಮ ಪಡ್ತಿರ್ಲಿಲ್ಲ. ನಾನೇ ವಿನ್ ಆಗಬೇಕು ಅಂತ ಶ್ರಮ ಪಡ್ತಿರ್ಲಿಲ್ಲ. ನನ್ನ ಶಕ್ತಿ ಏನಿದೆ, ಅವನ ತನವನ್ನು ಅವನು ಸ್ವೀಕರಿಸಿದ್ದ. ಈ ವಿಚಾರ ನಿಮ್ಗೆ ತಿಳಿಸೋಕೆ ನಾನು ವಿಡಿಯೋ ಮಾಡ್ತಾ ಇರೋದು. ನಿಮ್ಮ ತನವನ್ನು ನೀವು ಸ್ವೀಕರಿಸಿ, ನಿಮ್ಮ ಯೋಗ್ಯತೆಗೆ ಅನುಗುಣವಾಗಿ ಏನು ಸಿಗಬೇಕೋ ಸಿಗುತ್ತೆ. ಇಲ್ಲಿ ಹನುಮಂತ ಅವನ ಪಾಡ್ಗವನಿದ್ದ. ಸುದೀಪ್ ಅವರು ಪ್ರೀತಿಯಿಂದ ಅವನಿಗೋಸ್ಕರ ಪ್ಯಾಂಟು ಶರ್ಟ್ ಕೊಟ್ಟಿದ್ರು. ಒಂದು ದಿನ ಹಾಕ್ಕೊಟ್ಟಿದ್ದ, ಆಮೇಲೆ ಅವನು ಲುಂಗಿಗೆ ಬಂದ. ಜನ ಏನು ಅನ್ಕೋತಾರೆ, ಹೇಗೆ ಮಾಡ್ಕೋತಾರಲ್ಲ, ನಾನು ಹೇಗಿದ್ದೀನಿ ಅಂತಕ್ಕಂಥದ್ದು ಮುಖ್ಯ. ಅವನ್ನೆಲ್ಲ ಆಡ್ಕೊತಾ ಇದ್ರು, ನೀನು ಸ್ನಾನ ಸರಿಯಾಗಿ ಮಾಡಲ್ಲ, ಹಾಗೆ ಮಾಡಲ್ಲ, ಈಗ ಮಾಡಲ್ಲ ಅಂತ. ಹಳ್ಳಿನಲ್ಲಿ ಆ ರೀತಿ ಇರ್ತವೆ. ಕೆಲವು ಸಾರಿ 2 ದಿನ 3 ದಿನ ಆಗುತ್ತೆ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ವಾರಕ್ಕೊಂದ್ಸರಿ ಸ್ನಾನ ಮಾಡ್ತಾಯಿದ್ವಿ. ಹಳ್ಳಿನಲ್ಲಿದ್ದಾಗ ತುಂಬ ಕೆಲಸಗಳಿರ್ತಾಯಿತ್ತು. ನಮ್ಮ ಮನೆ ರೈತರುಗಳು ಶನಿವಾರ ಭಾನುವಾರ ಬಂದಾಗ ಅವತ್ತು ರೆಗ್ಯುಲರ್ ಸ್ನಾನ ಮಾಡ್ತಿದ್ದು. ಮಧ್ಯೆ ಯಾವಾಗಲೂ ಪೂಜೆ ಪುನಸ್ಕಾರ ಇದ್ದಾಗ, ಹಬ್ಬಗಳಿದ್ದಾಗ ಇದನ್ನು ನೋಡಿದ್ದೀನಿ. ಸೊ ಆ ಹಳ್ಳಿನಲ್ಲಿ ಆ ಜೀವನದಲ್ಲಿ ಇದ್ದಾಗ ಹಾಗೆ ಹೋಗ್ತಾ ಇರ್ತಾರೆ. 2 ದಿನ 3 ದಿನ ಬಿಟ್ಕೊಂಡು ಮಾಡ್ತಾರೆ. ಕೆಲವು ಸಲ ಹಂಗಾಗತ್ತೆ. ಸೊ ಅದನ್ನೇ ಕಂಡೆಮ್ ಮಾಡ್ತಾಯಿದ್ರು. ಆದರೂ ಕೂಡ ಅವನು ತಲೆ ಕೆಡಿಸ್ಕೊಂಡಿಲ್ಲ. ಇಸಿ ಅಂದರೆ ನೀವು ಈ ವಿಚಾರದ ಬಗ್ಗೆ ಚಿಂತನೆ ಮಾಡಿ ನೋಡಬೇಕು. ಅವನು 5,20,00,000 ಜನರ ಮನಸ್ಸನ್ನು ಗೆಲ್ಲಬೇಕಾದರೆ ಮುಖ್ಯ ಕಾರಣ ಸರಳತೆ, ಸಹಜತೆ, ತನ್ನತನವನ್ನು ತಾನು ಒಪ್ಕೊಳ್ಳೋದು. ನಾನು ಹೇಗಿರ್ತೀನೋ ಆಗಿರ್ತೀನಿ ಅಂತ ಕಪಟ ಇಲ್ಲದಿರುವುದು. ನಾನೇ ಗೆಲ್ಲಬೇಕು ಅಂತ ಏನಿಲ್ಲ. ಅವನ ಶಕ್ತಿ ಉಪಯೋಗಿಸಿ ಏನು ಆಟ ಆಡಬೇಕು ಅವನು ಆಟ ಆಡ್ದ. ಬೇರೆಯವ್ರಿಗೆ ಮೋಸ ಮಾಡಿ ಗೆಲ್ಲಬೇಕು ಅಂತೇನಿಲ್ಲ. ತಂತ್ರಗಾರಿಕೆ ಮಾಡಿ ಗೆಲ್ಲಬೇಕು ಅಂತೇನಿಲ್ಲ. ನನ್ನ ಕೆಲಸ ನಾನು ಮಾಡ್ತೀನಿ, ಗೆಲುವು ಬರುತ್ತೆ.
ಅಥವಾ ಇಲ್ವಾ, ಕಳಿಸ್ಲಿ, ನೋ ಪ್ರಾಬ್ಲಮ್. ಅವನು ಆಗರ್ಭ ಶ್ರೀಮಂತನಲ್ಲ, ಅವನು ಹಣದ ಹಿಂದೆ ಆಸೆ ಪಟ್ಟಿಲ್ಲ. ಇದು ತುಂಬ ಮುಖ್ಯ ನೋಡಿ. ಈಗ ಬಡವನಾಗಿದ್ದರೆ ಹೋರಾಟ ಮಾಡಬೇಕು, ದುಡ್ಡು ಗೆದ್ದ ಅಂತಲ್ಲ. ಅವನ ತನಕ್ಕೆ ತಕ್ಕಾಗ ಅವನು ಆಟ ಆಡ್ಕೊಂಡು ಹೋದ. 50 ಲಕ್ಷ ಗೆದ್ದ, 5 ಕೋಟಿ ಜನರ ಮನಸ್ಸನ್ನು ಗೆದ್ದ. ಇಲ್ಲಿ ಇನ್ನೊಂದು ವಿಶ್ಲೇಷಣೆ ಇದೆ ಅದ್ಭುತವಾದ, ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದೆ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಂದು ಒಳ್ಳೆಯತನದ ನಿರೀಕ್ಷೆ ಇದೆ. ಅವ್ನಿಗೆ ಯಾಕೆ ಓಟ್ ಹಾಕಿದ್ರು, ಏನು ನೋಡಿ ಓಟ್ ಹಾಕಿದ್ರು ಅಂದರೆ ಆ ವ್ಯಕ್ತಿ ಅದನ್ನು ಬಯಸ್ತಾ ಇರ್ತಾನೆ. ನಾನು ಸರಳವಾಗಿರಬೇಕು, ಸಹಜವಾಗಿರಬೇಕು, ನಾನು ಮೋಸ ಮಾಡಬಾರ್ದು, ಯಾರಿಗೂ ಅನ್ಯಾಯ ಮಾಡಬಾರ್ದು, ನಾನು ಹೇಗಿರ್ತೀನೋ ಆಗಿರಬೇಕು ಅಂತ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಮನಸ್ಥಿತಿ ಇದೆ. ಅದು ಬಯಸ್ತಾ ಇರುತ್ತೆ. ಅದಕ್ಕೆ ಅವ್ರಿಗೆ ಇಷ್ಟ ಆಗುತ್ತೆ ಅದನ್ನು ನೋಡಿದಾಗ. ಈಗ ನಾನು ಪ್ರೀತಿಸಬೇಕು, ನಾನು ಪ್ರೀತಿ ಬೇಕು ಅಂತ ಇಷ್ಟಪಟ್ಟಾಗ ಒಂದು ಒಳ್ಳೆ ಸಿನಿಮಾ, ಪ್ರೀತಿಯ ಬಗ್ಗೆ ಸಿನಿಮಾ ಬಂದು ಅದನ್ನು ಇಷ್ಟಪಡ್ತಾರೆ. ಅಲ್ಲಿ ಹೀರೋ ಹೀರೋಯಿನ್ ಚೆನ್ನಾಗಿ ಪ್ರೀತಿಸಿದಾಗ ಇವರು ಅದನ್ನು ಎಂಜಾಯ್ ಮಾಡ್ತಾರೆ. ಅಂದರೆ ಇವನಿಗೆ ಪ್ರೀತಿ ಬೇಕಾಗಿದೆ. ಇಲ್ಲಿ 5 ಕೋಟಿ 20 ಲಕ್ಷ ಜನ ಓಟ್ ಹಾಕ್ದವ್ರಿಗೆ ಸರಳತೆ ಬೇಕಾಗಿದೆ, ಮುಗ್ಧತೆ ಬೇಕಾಗಿದೆ, ಒಳ್ಳೆಯತನ ಬೇಕಾಗಿದೆ, ನಾನು ಮೋಸ ಮಾಡಬಾರ್ದು ಅಂತಕ್ಕಂಥ ಮನಸ್ಥಿತಿ ಇದೆ. ಅದಕ್ಕೆ ಅವ್ರಿಗೆ ಇಷ್ಟ ಆಯಿತು. ಇದು ಇಂಪಾರ್ಟೆಂಟ್ ಪಾಯಿಂಟ್ ಈ ವಿಡಿಯೋದಲ್ಲಿ ನೆನ್ಪಿಟ್ಕೊಳ್ಳಿ. ಇಲ್ಲಿ ವೆಜ್ ಆ್ಯಂಡ್ ನಾನ್ ವೆಜ್ ವಿಷಯನೇ ಬರೋದೇ ಇಲ್ಲ, ಅಲ್ಲಿ ಜಾತಿ ವಿಷಯ ಬರೋದೇ ಇಲ್ಲ. ಆಹಾರ ಪದ್ಧತಿ ಎಷ್ಟೊಂದು ಆಪೋಸಿಟ್ ಇದೆ, ಜಾತಿ ಎಷ್ಟೊಂದು ಆಪೋಸಿಟ್ ಇದೆ ಅಲ್ವಾ, ಭಾಷೆ ರೀತಿ ಎಷ್ಟೊಂದು ಆಪೋಸಿಟ್ ಇದೆ. ಆದರೆ ಮನಸ್ಸು ತುಂಬ ಮುಖ್ಯ. ನಾನ್ ವೆಜ್ ತಿನ್ನಂಥವನ ಮನಸ್ಸು ಅಷ್ಟೇ ಸಹಜವಾಗಿದೆ, ಸರಳವಾಗಿದೆ, ಸುಂದರವಾಗಿದೆ. ಇಲ್ಲಿ ವೆಜ್ ತಿನ್ನೋನ ಮನಸ್ಸು ಕೂಡ ಅಷ್ಟೇ ಸುಂದರವಾಗಿದೆ, ಸಹಜವಾಗಿದೆ. ಈ ವಿಶ್ಲೇಷಣೆಯನ್ನು ನೋಡಿ. ನೀವು ಆಹಾರ ನಿಯಮದ ಮೇಲೆ ಮನುಷ್ಯನನ್ನು ಕೀಳಾಗಿ ಮೇಲಾಗಿ ನೋಡಬೇಡಿ. ಜಾತಿಯ ವಿಷಯದಲ್ಲಿ ಒಬ್ಬ ವ್ಯಕ್ತಿಯನ್ನು ಮೇಲಾಗಿ ಕೀಳಾಗಿ ನೋಡಬೇಡಿ. ಅವನ ಮನಸ್ಥಿತಿಯನ್ನು ನೋಡಿ. ಈ ಮನಸ್ಥಿತಿಯು ಕೂಡ ಸಹಜವಾಗಿ ಇದ್ದರೆ ಖಂಡಿತ ನಿಮ್ಮ ಮನಸ್ಸಿಗೆ ಅರ್ಥ ಆಗುತ್ತೆ. ಅದಕ್ಕೆ ಕಪಟತೆ ಇದ್ದರೆ ಸ್ವಲ್ಪ ದಿನ ಅಷ್ಟೇ, ಆಮೇಲೆ ಗೊತ್ತಾಗ್ಬಿಡುತ್ತೆ. ಸೊ ಹೀಗೆ 5 ಕೋಟಿ 20 ಲಕ್ಷ ಜನರ ಮನಸ್ಸುಗಳು ಹೇಗಿದೆ ಅಂದರೆ ಅವರು ಒಳ್ಳೆಯತನವನ್ನು ಬಯಸ್ತಾ ಇದ್ದಾರೆ. ಇದು ನೋಡಿ ನನಗೆ ತುಂಬ ಖುಷಿ ಆಯಿತು. ಅದಕ್ಕೆ ನಿಧಾನವಾಗಿ ಅದನ್ನು ವಿಡಿಯೋ ಮಾಡಿದೆ ನಿಮಗೆ. ನೀವು ನೋಡಿ, ನಿಮ್ಮ ಮನೇಲಿ ಯಾರೇ ಆಗಲಿ, ನೆಂಟರೇ ಆಗಲಿ, ಬಂಧುಗಳಾಗಲಿ, ಸ್ನೇಹಿತರೇ ಆಗಲಿ, ಅವರಲ್ಲೂ ಕೂಡ ಒಳ್ಳೆಯತನವಿದೆ. ಅದನ್ನು ಗುರುತಿಸುವ ಕಲೆಯನ್ನು ಕಲಿಬೇಕು. ನಾವು ಬರೀ ಯಾವುದೋ ಒಂದು ನೆಗೆಟಿವ್ ಇಟ್ಕೊಂಡು ಆ ನೆಗೆಟಿವ್ನೇ ಡೆವಲಪ್ ಮಾಡ್ಕೊಂಡು ಪ್ರಪಂಚನೇ ಸರಿ ಇಲ್ಲ, ಸಮಾಜನೇ ಸರಿ ಇಲ್ಲ, ಕೆಟ್ಟವರು ಅಂತ ಇರ್ತೀವಿ. ಆದರೆ ಕೆಟ್ಟವರು ತುಂಬ ಜನ ಇದ್ದಾರೆ, ಮೋಸ ಮಾಡೋರು ತುಂಬ ಜನ ಇದ್ದಾರೆ. ಆದರೂ ಕೂಡ ನಿನ್ನ ಮನಸ್ಸು ಒಳ್ಳೆಯತನವನ್ನು ಬಯಸ್ತಾ ಇದೆ. ಸೊ ಕೆಟ್ಟವರಿಂದ, ನೆಗೆಟಿವ್ಸ್ ಮಾಡೋರಿಂದ, ಅವರಿಂದ ಸ್ವಲ್ಪ ದೂರ ಇರಿ. ಆದರೆ ನಿಮ್ಮ ಒಳ್ಳೆಯತನವನ್ನು ಬೇರೆಯವರಲ್ಲಿ ಗುರುತಿಸಿ ಬದುಕು ತುಂಬ ಸುಂದರವಾಗುತ್ತೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ದ ನೇಚರ್ ಆಫ್ ಚಿತ್ತ ಇಸ್ ರಿಮೆಂಬರಿಂಗ್ ಓನ್ಲಿ ನೆಗೆಟಿವಿಟೀಸ್. ನಿಮ್ಮ ಬದುಕಿನಲ್ಲಿ 100 ಘಟನೆಗಳಲ್ಲಿ ಒಂದು ಕೆಟ್ಟದಾದರೆ ಆ ಮನಸ್ಸು ಒಂದು ಕೆಟ್ಟದನ್ನು ಮಾತ್ರ ನೆನ್ಪಿಟ್ಕೊಳ್ಳುತ್ತೆ, 99 ಒಳ್ಳೆಯದನ್ನು ಮರೆತು ಬಿಡುತ್ತೆ. ಮನಸ್ಸು ಕಾಯ್ತಾ ಇರುತ್ತೆ, ನೆಗೆಟಿವ್ ಟಕ್ಕ ತಿಳ್ಕೊಂಡ್ಬಿಡುತ್ತೆ. ಆದರೆ ಒಂದು ನೆಗೆಟಿವ್ ನಿಮ್ಮ ಸಂಬಂಧಗಳಲ್ಲಿ ಆದಾಗ, ಆಯಿತಾ, ಅದು ನೆನ್ಪಿಟ್ಕೊಳ್ಳಿ. ನಿಮ್ಮ ಸಂಬಂಧಗಳಲ್ಲಿ ಆಗ್ತಾನೆ ಇರುತ್ತೆ, ಆದಾಗ ಅಂತೇನೆಲ್ಲ ಆಗ್ತಾನೆ ಇರುತ್ತೆ. ನೀವು ಅವ್ರ ಜೊತೆ ಒಳ್ಳೆಯದನ್ನು ಗುರುತಿಸೋಕ್ಕೆ ಪ್ರಯತ್ನ ಪಡಿ. ನೆಗೆಟಿವ್ಸ್ ಎಷ್ಟಿದೆ, ಪಾಸಿಟಿವ್ ಎಷ್ಟಿದೆ, ಅದನ್ನು ರೆಕಗ್ನೈಸ್ ಮಾಡಿಕೊಂಡು ಆಗ ಬ್ಯಾಲೆನ್ಸ್ ಮಾಡಿ. ಬರೀ ನೆಗೆಟಿವ್ 99 ನೆಗೆಟಿವ್ ಆಗಿಬಿಟ್ರೆ ದಟ್ಸ್ ಓಕೆ, ಅಥವಾ 50 ನೆಗೆಟಿವ್ ಆದರೆ ಓಕೆ. ಒಂದು ನೆಗೆಟಿವ್ ಆದರೂ ಕೂಡ ಮನಸ್ಸು ಕಾಯ್ತಾ ಇರುತ್ತೆ, ಅದನ್ನು ಹಿಡ್ಕೊಂಡು ಒದ್ದಾಡ್ತಾ ಇರುತ್ತೆ. ಸೊ ನಿಮ್ಮ ಬದುಕಿನಲ್ಲಿ ಇವತ್ತು 2 ಸೂತ್ರಗಳನ್ನು ಕೊಡ್ತೀನಿ. ಅದು ಚೆನ್ನಾಗಿ ಮೊದಲನೇ ಸೂತ್ರ, ಫಸ್ಟ್ ಪಾಸಿಟಿವ್ ಕ್ವಾಲಿಟಿ. ನಿಮ್ಮ ದೇಹ ಚೆನ್ನಾಗಿದೆಯಾ, ಕಾಲು ಚೆನ್ನಾಗಿದೆ, ಕೈ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಕಣ್ಣು ಚೆನ್ನಾಗಿದೆ, ಕಿವಿ ಚೆನ್ನಾಗಿದೆ, ಇದಕ್ಕೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಯಾರಾದರೂ ನಿಮ್ಮ ಕಣ್ಣುಗಳನ್ನು ಕೇಳಿ 2 ಕಣ್ಣು ಕೊಡಪ್ಪ 1 ಕೋಟಿ ಕೊಡ್ತೀನಿ ಅಂತ ಕೊಡ್ತೀರಾ? 5 ಕೋಟಿ ಕೊಡ್ತೀನಿ ಅಂತ ಕೊಡ್ತೀರಾ? ಅಯ್ಯೋ 10 ಕೋಟಿ ಇಟ್ಕೊಂಡು ನಾನೇನು ಮಾಡಲಿ, ಕಣ್ಣೇ ಚೆನ್ನಾಗಿಲ್ಲ ಅಂದರೆ ಇದಕ್ಕೆ ಬೆಲೆ ಕಟ್ಟೋಕ್ಕಾಗತ್ತಾ? ಕಿವಿಯ ಶಬ್ದಗಳನ್ನು ಕೇಳಿಸ್ಕೊತಾ ಇದ್ದೀರಿ, ಕಿವುಡನಿಗೆ ನೋಡಿ ಅವ್ನಿಗೆ ಏನೂ ಕೇಳಿಸ್ಕೊಳ್ಳೋಕ್ಕಾಗಲ್ಲ, ಮ್ಯೂಸಿಕ್ ಕೇಳೋಕ್ಕಾಗಲ್ಲ, ಪ್ರೀತಿಯ ಮಾತುಗಳನ್ನು ಕೇಳೋಕ್ಕಾಗೋದಿಲ್ಲ. ಅಂಥ ಸುಂದರವಾದ ಕಿವಿ ಇದೆ ಅಲ್ವಾ, ಕೈಗಳು ಚೆನ್ನಾಗಿದೆ, ಕಾಲುಗಳು ಚೆನ್ನಾಗಿದೆ. ಇದು ಮೊದಲನೇ ಪಾಸಿಟಿವ್ ಕ್ವಾಲಿಟೀಸ್. ಇದನ್ನು ಗುರುತಿಸಿ ಪ್ರತಿದಿನ ಪಾಸಿಟಿವ್ ಆಗಿ, ನೀವು ಪಾಸಿಟಿವ್ ಅಂದರೆ ಏನೋ ಯಾವುದೋ ಯೋಚನೆ ಮಾಡೋದಲ್ಲ, ಗುರುತಿಸಿ ರೆಕಗ್ನೈಸ್ ದ ಹೋಲ್ ಬಾಡಿ. ಎಷ್ಟು ಚೆನ್ನಾಗಿದೆ ಅಪ್ಪ, ಇವತ್ತು ಕುರುಡನ್ನ ನೋಡಿದೆ, ಕುಂಟನ್ನು ನೋಡಿದೆ, ಅವ್ರು ನೋಡಿದಾಗ ಪಾಪ ನನ್ನ ಕೈಗಳು ಎಷ್ಟು ಚೆನ್ನಾಗಿದೆಯಲ್ಲಪ್ಪ, ಗ್ರೇಟ್ ಅಂತ ದೇವ್ರಿಗೆ ಕೈ ಮುಗಿರಿ. ಥ್ಯಾಂಕ್ಸ್ ಟು ದ ಗಾಡ್, ದೇಹ ಚೆನ್ನಾಗಿದೆ.
ಇದನ್ನು ಕಾಪಾಡ್ಕೊಳ್ಳೋಕ್ಕೆ ಊಟ ಸಿಗ್ತಾ ಇದೆ, ಇರೋಕ್ಕೆ ಮನೆ ಸಿಗ್ತಾ ಇದೆ. ಇದ್ರ ಬಗ್ಗೆ ತುಂಬ ವಿಶ್ಲೇಷಣೆ ಕೊಟ್ಟಿದ್ದೀನಿ. ಮನೆ ಸಿಗ್ತಾ ಇದೆ, ಸಮಾಜದಲ್ಲಿರೋಕ್ಕೆ ಜನಗಳು ಸಿಗ್ತಾ ಇದ್ದಾರೆ. ಅವ್ರು ಯಾರೂ ಇಲ್ಲ ಅಂದರೆ ಸ್ವಂತ ಒಬ್ಬನೇ ಇರೋಕ್ಕಾಗೋದಿಲ್ಲ ಅಲ್ವಾ? ಊಟ ಇಲ್ಲದೆ ಬದುಕೋಕ್ಕಾಗತ್ತಾ? ಹೇಗೋ ಸಿಗ್ತಾ ಇದೆ. ಮನೆ ಇಲ್ಲದೆ ಬದುಕೋಕ್ಕಾಗತ್ತಾ? ಹೇಗೋ ಸಿಗ್ತಾ ಇದೆ. ನಮ್ಮ ಭಾವನೆ ಹಂಚ್ಕೊಳ್ಳೋಕೆ ಯಾರಾದರೂ ಇರಬೇಕು, ಯಾರೋ ಸಿಗ್ತಾ ಇದ್ದಾರೆ. ಎಷ್ಟಿದ್ದಾಗ ಎರಡೇ ಈ ಸಾಕು. ಗ್ರೇಟ್, ಯು ಆರ್ ಗ್ರೇಟ್. ಉಳಿದೆಲ್ಲ ಸಮಸ್ಯೆಗಳು ಪ್ರಕೃತಿಯಿಂದ, ಸಮಾಜದಿಂದ, ಸಂಸಾರದಿಂದ, ಸಂಬಂಧಗಳಿಂದ ಬರತಕ್ಕಂಥ ಸಮಸ್ಯೆಗಳು ಸಹಜ. ಅದು ಪ್ರಕೃತಿಯ ನಿಯಮ. ಸಮಸ್ಯೆ ಇಲ್ಲ ಅಂದರೆ ಪ್ರಕೃತಿನೇ ಇಲ್ಲ. ಅರ್ಥ ಆಗ್ತಿದೆಯಾ? ಸೊ ಈ ದಿಶೆಯಲ್ಲಿ ನಾನು 5,20,00,000 ಜನ ಓಟ್ ಹಾಕಿದ್ರಲ್ಲ, ಆಗ ಈ ವಿಡಿಯೋ ಮಾಡಬೇಕು ಅನಿಸ್ತು. ಎಂಥ ಒಳ್ಳೆ ಜನಗಳು ನಮ್ಮ ಸಮಾಜದಲ್ಲಿ ಇನ್ನೂ ಇದ್ದಾರೆ, ಬೇಕಷ್ಟು ಜನ ಒಳ್ಳೆಯದನ್ನು ಬಯಸ್ತಾ ಇದ್ದಾರೆ. ಸೊ ಅದಕ್ಕೆ ಸಾಕ್ಷಿ ಹನುಮಂತ ಗೆದ್ದದ್ದು. ಇನ್ನೊಂದು ವೆಜ್ಜು, ನಾನ್ ವೆಜ್ಜು, ಜಾತಿ ಗೀತಿ ಏನೇನೋ ವ್ಯತ್ಯಾಸಗಳು ನೋಡ್ತೀವಿ, ಅದೆಲ್ಲ ದೊಂಬರಾಟ, ನಾಟಕ. ಮನಸ್ಸು ಚೆನ್ನಾಗಿರಬೇಕು. ವೆಜಿಟೇರಿಯನ್ ಮನಸ್ಸು ಚೆನ್ನಾಗಿರುತ್ತೆ, ನಾನ್ ವೆಜಿಟೇರಿಯನ್ಸ್ ಅವರ ಮನಸ್ಸು ಕೂಡ ಚೆನ್ನಾಗಿರುತ್ತೆ. ಮನಸ್ಸು ಮುಖ್ಯ, ಭಾವನೆ ಮುಖ್ಯ, ಸ್ಪಂದನೆ ಮುಖ್ಯ, ಸಹಜತೆ ಮುಖ್ಯ, ಸೇವೆ ಮುಖ್ಯ, ಸಹಕಾರ ಮುಖ್ಯ, ಎಲ್ಲವೂ ಇರಬೇಕು. ಅಲ್ಟಿಮೇಟ್ಲಿ ಪ್ರೀತಿ ತುಂಬ ಮುಖ್ಯ. ಈ ಪ್ರೀತಿಗೆ ಯಾವುದೇ ಕಂಡೀಷನ್ ಇಲ್ಲ. ಮೊದಲು ಅವ್ರ ಒಳ್ಳೆಯ ಗುಣಗಳನ್ನು ಪ್ರೀತಿಸಿ, ಕೆಟ್ಟದನ್ನು ಮರೆಯೋಕ್ಕೆ ಪ್ರಯತ್ನ ಪಡಿ. ಸಾಧ್ಯವಾದರೆ ತಿದ್ರಿ, ಇಲ್ಲಾಂದರೆ ಸ್ವೀಕರಿಸಿ, ಇಲ್ಲಾಂದರೆ ನಿಮ್ಮ ಮನಸ್ಸೇ ಹಾಳಾಗೋದು. ನೆನ್ಪಿಟ್ಕೊಳ್ಳಿ, ಬಿಗ್ ಬಾಸ್ ಹನುಮಂತ ಮತ್ತು ಧನ್ರಾಜ್ ಅವರಿಂದ ಕಲಿಯೋದು ಬೇಕಾದಷ್ಟಿದೆ. ನೀನು ಅದ್ರ ಬಗ್ಗೆ ಚಿಂತನೆ ಮಾಡಿ. ಎಲ್ಲರ ಮನಸ್ಸಿನಲ್ಲಿ ಒಳ್ಳೆಯ ಗುಣಗಳಿವೆ, ಗುರುತಿಸಿ. ಥ್ಯಾಂಕ್ ಯು. ಅಂತರ್ಮುಖಿ ಸದಾ ಸುಖಿ. ಯಾವಾಗಲೂ ನಾನು ಕೇಳ್ಕೊಂಡಿಲ್ಲ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಒತ್ತಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಸಾಧ್ಯವಾದಷ್ಟು ಜ್ಞಾನ ಜನರಿಗೆ ರೀಚ್ ಆಗಲಿ. ಓಕೆನಾ? ಥ್ಯಾಂಕ್ ಯು.